ಚಿರತೆ ಕರಡಿ ಇದಾವಲ್ಲಿ. ಹಿಂಗೆ ಬೇಸೂರ್ ಚೆನ್ನಾಗಿರುತ್ತೋ. ಅಲ್ಲಿ ಕಲ್ ಮೇಲೆ ಹಾವು ಯಾವ್ದೋ ಹಾವು ಕಟ್ಟೆ ಕಣ ಇದಕ್ಕೂ. ಫಸ್ಟ್ ಆ ಕಡೆ ಹೋಗೋಣ. ಗೈಸ್ ನಾನಿವತ್ತು ಆ ಬೆಟ್ಟದ ಮೇಲ್ಗಡೆ ಕ್ಯಾಂಪಿಂಗ್ ನ ಮಾಡ್ತಿದೀವಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ಟೆಂಟ್ ಹಾಕೊಂಡು ಕ್ಯಾಂಪ್ ಮಾಡ್ತೀವಿ. ಈ ಬೆಟ್ಟದಲ್ಲಿ ಚಿರತೆ ಕರಡಿ ಎಲ್ಲ ಐದಂತೆ. ನನ್ ಜೊತೆನೂ ಒಂದ್ ಕರಡಿ ಇದೆ. ಬೈಲಿಕೋಬ್ರ ಕರಡಿಗೆ ಜಾಮೂನು ತಿನಿಸೋ. ನಾವ್ ಈ ಚಾಲೆಂಜ್ ನ ಯಾಕೆ ಮಾಡ್ತಿದೀವಿ ಕ್ಯಾಂಪಿಂಗ್ ಅಂತಂದ್ರೆ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಚಿರತೆನ ಇದು ಚಿರತೆ ಓಡ್ಬಿಡ್ತದು ಬಿಟ್ಟು. ಕರಡಿನೂ ಇದಾವ ಬೆಟ್ಟದಲ್ಲಿ ಅಲ್ಲಿ ಒಂದ್ 3-4 ತಿಂಗಳಾಯ್ತು. ಚಿರತೆ ಕರಡಿ ಇದಾವ ಅಕ್ಕಪಕ್ಕ ಸೇರ್ಕೋತಾರೆ. ಅಲ್ಲಿ ಕಾಣಿಸ್ತೈತಲ್ಲ ಆ ಬೆಟ್ಟದ ತುದಿಗೆ ಹೋಯ್ತಿವಿ. ಬೆಟ್ಟ ನೋಡಿ ಎಷ್ಟು ದೊಡ್ಡ ಐತೆ ಕೆಳಗಿಂದ. ಬಳಸ್ಕೊಂಡ್ ಮೇಕ್ ಹೋಗ್ಬೇಕು ಗೈಸ್, ಇನ್ನು ಮೇಲ್ವರ್ಗು ಹೋಗ್ಬೇಕು. ಮಳೆ ಎಲ್ಲ ಉಯ್ದ್ ಬಿಟ್ಟೈತಲ್ಲ, ಅದಕ್ಕೆ ರೋಡ್ ಫುಲ್ ರಾ ಆಗ್ಬಿಟ್ಟೈತೆ. ಅಳ್ಳಾಡ್ಸು ಚಿರತೆ ಬಂದ್ಬಿಟ್ರೆ ಏನ್ ಮಾಡ್ತೀವಿ ಗೊಬ್ರ? ಏನ್ ಮಾಡೋಣ, ಏನು ಗೊತ್ತಿಲ್ಲ ಅನ್ನೋ ತರ ನಿಂತ್ಕೊಂಡು ಸುಮ್ನೆ. ನಿಮ್ಗೆ ಗೊತ್ತಿಲ್ಲ ಇರ್ತಾರೆ ನಿಂತ್ಕೊಂಡ್ರೆ ಸುಮ್ನೆ ಆಗ್ಬಿಡ್ತದ. ಏನ್ ಮತ್ತೆ ರೈಟ್ ನೋಡಿ ಗೈಸ್, ಎಲ್ಲಿದೀವಿ ನಾವ್ ಈಗ. ಇಷ್ಟು ದೂರ ಗಾಡಿಲಿ ಬಂದ್ರು ತಿರ್ಗಾ ನಡಿಬೇಕು ನಾವು. ನಾನೊಂದ್ 60 kg ಬ್ಯಾಗ್ ಹಾಕೊಂಡಿದೀನಿ. ಇವ್ನು ಟೇಟ್ ಅಪ್ಪು ಟೆಂಟ ಹಿಡ್ಕೊಂಡು ಅಳ್ಳಾಡ್ಸ್ಕೊಬೋದು. ಅವನೇ ಇವನು ಬಾಡಿ ಬಿಲ್ಡರ್. ಜನ್ಮಕ್ಕೆ ಹೋಗೋ. ಯಾಕೋ ಈ ತರ ಎಲ್ಲ ಅವಮಾನ ಮಾಡ್ತೀಯ ನನ್ಗೆ? ಎತ್ಕೋ ಬ್ಯಾಗ್ ನ. ನಿನ್ ಬಾಡಿ ಬಿಲ್ಡರ್ ಅಲ್ವಾ? ನೀನು ಕಷ್ಟ ಪಡ್ಬೇಕು, ಜೀವನದಲ್ಲಿ ಮುಂದೆ ಬರ್ಬೇಕು. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಗೈಸ್ ಕೋಬ್ರಾ ಲೆಗ್ ವರ್ಕೌಟ್ ಮಾಡ್ಕೊತಾವ. ತಿರ್ಗಾ ಕೋಬ್ರಾ ಈ ಕಡೆ. ಏನು ಜಿಮ್ ಅಲ್ಲಿ ಲೆಗ್ ವರ್ಕೌಟ್ ಮಾಡ್ತಿದ್ವಿ. ಸೇಮ್ ಅದೇ ತರ ಹಿಂಗ ಹತ್ತದ ಒಂದ್ ಮೆಟ್ಲು ಇಲ್ಲಿ ಬ್ಯಾಗ್ ಹಿಡ್ಕೊ, ಅವಾಗ ಬೀಳ್ತದೆ ವರ್ಕೌಟ್. ಲೆಗ್ ವರ್ಕೌಟ್ ಆಯ್ತಂದ್ರ. ಅಲ್ಲೊಂದು ಅಂಟೆ ಗೊತ್ತಾ? ಇಲ್ಲ ಅಲ್ಲಿ ಮೇಲೆ ಮೇಲ ಬಂಡೆ ತಾವು. ಈ ಕಲ್ಲು ಎಟ್ರೆಗಳಲ್ಲಿ ಎಲ್ಲಾರು ಇರ್ಬೋದು ಕೋಬ್ರಾ. ಚಿರತೆ ತಗೊಳ್ಳೋ ಬ್ಯಾಗ್ ನ ಸುಸ್ತಾಯ್ತೈತೆ. ಬಾ ಮರ್ತಕ್ ಬಾ. ಮರ್ತಕ್ ಹೋದ್ರೆ ಬೆಟ್ಟನೇ ಓ ಇನ್ನ ಬೆಟ್ಟ ಅರ್ಧ ದಾರಿ ಆಯ್ತಿದು. ಅಲ್ಲಿ ನೋಡ್ ಕೆಳಗೆ. ಅಯ್ಯೋ ಕೋಬ್ರಾ ಸುಸ್ತಾಗಿದ್ರೆ ಇಲ್ಲಿ ನೀರ್ ಕುಡಿಯೋದ್ ಕಣ. ನೋಡಿ ಗೈಸ್, ಬೆಟ್ಟದ ಮೇಲಿಂದ ಬರ್ತಿರೋ ನೀರು. ಇಲ್ಲಿ ನೋಡು ಒಂಚೂರ್ ಕೊಳೆ ಇಲ್ಲ, ಏನಿಲ್ಲ ಕಣ್ಲ. ಗೈಸ್ ಕೋಬ್ರಾ ನೋಡಿ ಬ್ಯಾಗ್ ಹಾಕೊಂಡು ಹೆಂಗತ್ತ ಮಾರ್ಚ್ ಪಾಸ್ಟ್ ತರ. ನಾನು ಇಲ್ಲಿ ಟೆಂಟ್ ಹಿಡ್ಕೊ ಹೋಗ್ತಾ ಇದೀನಿ. ಎಷ್ಟು ದೂರ ಬಂದಿದೀವಿ ನೋಡಿ ನಡ್ಕೊಂಡು. ಅಷ್ಟು ದೂರ ಐತೆ. ಈ ಸಂಜೆ ಹೊತ್ತಲ್ಲತ್ತೆ ಸುಸ್ತಾಗೋಯ್ತು. ಮಧ್ಯಾಹ್ನ ಬಿಸ್ಲಲ್ಲಿ ಹತ್ಬಿಟ್ಟಿರ ಅಷ್ಟೇ ನಮ್ ಕತೆ. ನೀರ್ ನೋಡಿ ಹೆಂಗೈತೆ ನೋಡಿ ಗೈಸ್. ಹಲೋ, ಇಲ್ಲಿ ಹತ್ತುಕಾರ ಜಾಗ ಐತೆ, ಅಲ್ಲಿ ಹತ್ತಕ್ ಜಾಗನೇ ಇಲ್ಲ. ಹೆಂಗ ಹತ್ತುತ್ತೀಯ? ಒಂಚೂರು ಸ್ಲಿಪ್ ಆಯ್ತು ಕಾಲು ಅಂದ್ರೆ ಇಬ್ರುವೆ ಗೋವಿಂದ. ಅದೇ ಕೆರೆ ಹತ್ರ ನಾವು ಕೆಳಗಡೆ ನಿಂತಿದ್ದದ ಅವಾಗ್ಲೆ. ಈಗ ನೋಡಿ ಎಷ್ಟು ದೂರದಲ್ಲಿ ಇದೀವಿ. ನೋಡ್ದಾಗ ಒಬ್ರ ಇಷ್ಟೇ ಕಣ ಲೈಫ್. ಏನ್ ಇಷ್ಟೇ? ಅವಾಗ ಅಲ್ಲಿದ್ವಿ, ಇವಾಗ ಇಲ್ಲಿದೀವಿ. ನೆಕ್ಸ್ಟ್ ಅಲ್ಲಿರ್ತೀವಿ. ಹೋಗ್ತಾ ಇರ್ತೀವಿ ಮೇಲೆ ಲೈಫ್ ಅಲ್ಲಿ. ಅಲ್ಲಿವರೆಗೂ ಕೆಳಗಿದ್ದಾಗ ಎಂಜಾಯ್ ಮಾಡ್ಕೋಬೇಕು. ಈ ಜಾಗ ಸಖತ್ತಾಗೈತೆ ಟೆಂಟ್ ಹಾಕಕ್ಕೆ ಅಂತ ಅನ್ಸ್ತಾ ಇತ್ತು ನನ್ಗೆ. ಗೈಸ್ ಗಾಳಿಗ್ ನೋಡಿ ನಮ್ ಟೆಂಟ್ ಈಚೆ ತಗುದ್ರೆ ಗಾಳಿ ಪಡ್ ಬಿಟ್ರೆ ಹೋಯ್ತು ನಮ್ ಟೆಂಟ್. ಈಗ ಫಸ್ಟ್ ಗೈಸ್ ಗಾಳಿ ಬರ್ತಾ ಇದ್ದಾಗ ಟೆಂಟ್ ಹಾಕ್ಬೇಕಾರೆ ತರ ಗೂಟ ಹೊಡೆದ್ಬಿಡಿ ಸುತ್ತ. ಅವಾಗ ಗಾಳಿ ಬಂದ್ರು ಏನೂ ಆಗಲ್ಲ. ಹೆವಿ ಗಾಳಿ ಬರ್ತಾ ಇರೋದ್ರಿಂದ ಆರ್ತೈತೆ ಟೆಂಟೆ. ಅದಕ್ಕೆ ಕೋಬ್ರಾ ಆ ಕಡೆ ಸೈಡು ಸ್ವಲ್ಪ ಕಲ್ಲೆತ್ಕೊಬರಕ್ ಹೋಗೋನೆ ತುದಿಲಿರೋನು. ಹಗ್ಗ ಕಟ್ತಾ ಇದೀವಿ ಸೈಡ್ ಅಲ್ಲಿ ಕಲ್ಲುಗಳಿಗೆ, ಟೆಂಟ್ ಆರ್ಬಾರ್ದು ಅಂತ. ಟೆಂಟ್ ಹಾಕಕ್ಕೆ ಇಷ್ಟೊಂದು ಕಷ್ಟ ಯಾವತ್ತೂ ಬಿದ್ದೇ ಇರ್ಲಿಲ್ಲ ನಾನು. ನಾವು ಮಲಗಿದಾಗ ಟೆಂಟ್ ಅಲ್ಲಿ ಆರ್ಕೊ ಹೊಟ್ಟೋಗ್ಬಿಟ್ರೆ ಟಾಮ್ ಅಂಡ್ ಜೆರ್ರಿ ತರ. ಬಿರುಗಾಳಿ ಬಂದ್ರು ಕೂಡ ಏನು ಆಗದೆ ಇರುವಂತ ಸುರಕ್ಷಿತವಾದಂತಹ ಟೆಂಟ್ ಬೇಕು ಅಂದ್ರೆ ಸಂಪರ್ಕಿಸಿ 9900. ಯಾವ್ದೋ ನಂಬರ್ ಇದೆ, ಯಾರ ಫೋನ್ ಗೇನ್ ಮಾಡ್ಬಿಟ್ಟಾರ ಕಣ. ಹಿಂದೆ ಫುಲ್ ಎಲ್ಲ ಹಗ್ಗ ಕಟ್ಟಿದೀವಿ, ಯಾಕಂದ್ರೆ ಗಾಳಿ ಬರ್ತಾ ಜಾಸ್ತಿ ಇತ್ತು. ಅದಕ್ಕೆ ವ್ಯೂ ನೋಡಿ ಹೆಂಗೈತೆ. ಇನ್ನೇನ್ ಸೂರ್ಯ ಮುಳುಗೋಗ್ಬಿಡ್ತಾನೆ. ತುಂಬಾ ದಿನದಿಂದ ಕಮೆಂಟ್ ಅಲ್ಲಿ ಕ್ಯಾಂಪಿಂಗ್ ವಿಡಿಯೋ ಮಾಡಿ ಅದಕ್ಕೋಸ್ಕರ ನಿಮ್ಗೋಸ್ಕರನೇ ಇವತ್ತು ಬೆಟ್ಟದ ಮೇಲ್ಗಡೆ ಕ್ಯಾಂಪಿಂಗ್ ವಿಡಿಯೋ ಮಾಡ್ತಾ ಇದೀವಿ. ಗೈಸ್ ನಮ್ಮ ಡ್ರೋನ್ ಅಲ್ಲಿ ಬ್ಯಾಟ್ರಿ ಕಮ್ಮಿ ಆಗೋಗ್ಬಿಡ್ತು. 1-2 ಶಾಟ್ ತಗೊಂಡ್ವಿ, ಬ್ಯಾಟ್ರಿ ಚಾರ್ಜ್ ಇಲ್ಲ. ನಿನ್ಗೇನೇನು ಪ್ಲಾಸ್ಟಿಕ್ ಬಾಟ್ಲು ಸಿಗುತ್ತೆ ಅದನ್ನೆಲ್ಲ ಬೆಟ್ಟದಲ್ಲಿ ಎತ್ಕೊಂಡು ನಾವು ಹೋಗ್ಬೇಕಾರೆ ಎತ್ಕೋಗೋಣ ಎಲ್ಲ. ಗೈಸ್ ಈ ತರ ಪ್ಲಾಸ್ಟಿಕ್ ಬಾಟ್ಲುಗಳು ಅದನ್ನೆಲ್ಲ ನೀವು ತಗೊಬಂದ್ರು, ನೀರ್ ಬಾಟ್ಲು ಕುಡಿಯಕ್ ತಗೊಬಂದ್ರು ಕೂಡ ಕುಡಿದ್ಬಿಟ್ಟು ವಾಪಸ್ ತಗೋಗಿ. ಎಷ್ಟು ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಹಾಕಿದಾರೆ ಇಲ್ಲೆಲ್ಲ. ಎಲ್ಲಾನು ತಗೋ ಹೋಗ್ತೀವಿ ನಾವ್ ಇವಾಗ. 1 ನಿಮಿಷದಲ್ಲಿ ಎಷ್ಟು ಪ್ಲಾಸ್ಟಿಕ್ ಬಾಟ್ಲು ಸಿಕ್ತು ನೋಡಿ. ನೋಡು ಗಾಳಿ ಬರಿಸ್ತಿದ್ರೆ ನನ್ಗೆ ಭಯ ಆಯ್ತಾಯ್ತು ಹಾರ್ಕೊಟ್ಟದ್ದು ಅಂತ. ಅಲ್ಲಿ ನೋಡಿ ನಮ್ ಟೆಂಟು. ಇಲ್ಲಿ ನೋಡಿ ಕೊಳ. ಈ ಕೊಣದಲ್ಲಿ ಗೈಸ್ ಕರಡಿ ಚಿರತೆ ಬರ್ತಾವ್ ನೀರ್ ಕುಡಿಯಕ್ಕೆ ಅಂತ ಹೇಳಿದ್ರು ಒಬ್ರು ತಾತ. ನೈಟ್ ಹೋಯ್ತಿವಿ ನಾವು. ಚಿರತೆ ಬಂದ್ರೆ ನಾನ್ ತಿನ್ಬಿಡ್ತದೆ, ಕರಡಿ ಬಂದ್ರೆ ಏನೋ ಮಾಡಲ್ಲ.
ಹೊಸ ಕೂದಲು ಕಾಡಿ ಬಂದ್ರೆ ನಿಮ್ ಫ್ಯಾಮಿಲಿನೇ ಅಲ್ವಾ? ಅಯ್ಯೋ ನಮ್ ಫ್ಯಾಮಿಲಿ ಮೆಂಬರ್ ಪಾಪ ಅದಕ್ಕೆ ಹೇಳ್ದೆ ಅರ್ಸ್ಲನ್ ಕೊಟ್ಬಿಟ್ಟೈತದೆ. ಚಿಕನ್ ತಂದೂರಿ ರೆಡಿ ಮಾಡ್ತೀವಿ ನಾನು ಕೊಬ್ರ ಇವತ್ತು. ಕೊಬ್ರ ಮಳೆ ಬರ್ತಾಯ್ತು ನೋಡಲ್ಲಿ ಮೋಡನ ನೋಡ ಗೊತ್ತು ಬರೋ ತರ ಆಗಿದೆ, ಇನ್ನೂ ಬಂದಿಲ್ಲ. ಈಗ ನಾ ಬೇಗ ರೆಡಿ ಬೆಳೆ ಬರೋಷ್ಟರಲ್ಲಿ ನಾವ್ ಇವಾಗ ಚಿಕನ್ ಮಸಾಲೆ ರೆಡಿ ಮಾಡ್ಕೊಬಿಡ್ತೀನಿ. ಮೊಸರು ಹಾಕೋತಾ ಇದೀನಿ, ಗರಂ ಮಸಾಲೆ ಹಾಕೋತೀನಿ ನಾನು. ನೆಕ್ಸ್ಟ್ ಮೊಸರು ಆದ್ಮೇಲೆ ಮೊಸರುಗೆ ಎಲ್ಲಾ ಮಸಾಲೆನೂ ಹಾಕ್ತಾ ಇದೀನಿ. ಚಿಲ್ಲಿ ಪೌಡರ್ ಕೋಬ್ರನ್ ಫೇವ್ರೇಟ್ ಗೈಸ್. ನಮ್ ಮೇನ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ತಂದೂರಿ ಚಿಕನ್ ಮಾಡಕ್ಕೆ ತಂದೂರಿ ಪುಡಿನೇ ಸಿಗ್ಲಿಲ್ಲ ನಮ್ಗೆ. ಅದಕ್ಕೆ ಚಿಕನ್ ಮಸಾಲೆ ಮತ್ತೆ ಕಬಾಬ್ ಪೌಡರ್ ಮಿಕ್ಸ್ ಮಾಡ್ತಿದೀವಿ. ಇಡ್ಲಿ ದೋಸೆ ಪೂರಿ ಎಲ್ಲಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಯುವ ದೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ. ಅರ್ಶನ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ತೊಳೆದಿದ್ದೀನಿ ಚಿಕನ್ ನ. ಸಣ್ಣ ಕೋಳಿ ಹೊಡ್ಸಿದ್ವಿ ನಾವು. ನಾನು ಇವಾಗ ಚಿಕನ್ ಗೆ ಮಸಾಲೆ ಹಾಕ್ತಾ ಇದೀನಿ. ಇಲ್ಲಿ ಕತ್ತತ್ರ ಒಂದ್ ಕೋಲ್ನ ತೊರ್ಬಿಡ್ತೀವಿ ಗೈಸ್, ಅವಾಗ ಕ್ಲೀನ್ ಆಗಿ ಇಟ್ಕೋಬಹುದು. ಕೋಳಿ ಮಧ್ಯ ನೋಡಿ ಕತ್ಗೆ ಹಾಕಿದೀನಿ ಒಂದು ಕೋಲ್ನ. ಇದನ್ನ ಹಿಡ್ಕೊಂಡು ಕ್ಲೀನ್ ಆಗಿ ಬೇಯಿಸ್ಬೋದು. ರ್ಯಾಪ್ ಮಾಡಿದೀನಿ ನೋಡಿ ಚಿಕನ್ ನ. ಒಳಗಡೆ ಚಿಕನ್ ಇತ್ತು ಅಂತಾನೆ ಗೊತ್ತಾಯ್ತಿಲ್ಲ, ಆ ತರ ಆಗ್ಬಿಟ್ಟೈತೆ. ಏಸಾ ರುದ್ರಸ ಎರಡ್ ಕಡೆನು ಕೋಲ್ನ ಕೊಟ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಅಲ್ಲೇ ಬೇಯಿಸ್ಬಿಡೋದ. ಬಿಸಿ ಬಿಸಿಗೆ ಚೆನ್ನಾಗಿರುತ್ತಲ್ವ ತಾತ? ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ತಾತ. ಇವನ್ ಬಾಯಲ್ಲಿ ನೀರು ಉರ್ತು ಗೈಸ್ ಮೊದಲನೇ ಕಲ್ ಎತ್ಕೊಂಡಿದೀವಿ. ಇವಾಗ ಸ್ಟ್ಯಾಂಡ್ ಓಪನ್ ಮಾಡಿದ್ರೆ ಕರೆಕ್ಟ್ ಆಗಿ ಆಯ್ತದ. ಇರ್ಲಿ ಚಿಕನ್ ಇಲ್ಲಿ ನಾವು ಹೋಗ್ಬಿಟ್ಟು ಇನ್ನೊಂದೆರಡು ಕಲ್ಲು ಎತ್ಕೊಂಡ್ ಬಂದ್ಬಿಡ್ತೀವಿ ರೀ. ಇಲ್ಲಿಂದ ಬಿದ್ರೆ ಪಾತಾಡ ಗೈಸ್. ಒಬ್ರು ಇಲ್ಲೇ ಎತ್ಕೊಳ. ಕಲ್ಲು ಅಲ್ಲಿ ಚೆನ್ನಾಗಿದೆ ಕಣ. ಲವ್ ಇಲ್ಲೇ ಎತ್ಕೊಳ ಸುಮ್ಮನೆ. ತಟ್ಟೆ ಬಿದ್ದಾಯ್ತು, ಬೇಗ ಎತ್ಕೊಳಲ್ಲ. ದೊಡ್ಡದ್ ಬೇಡ ಕಣೋ. ಇನ್ನೊಂದು ಸಿ ಮುಂದಕ್ಕೆ ಗಾಳಿ ಜಾಸ್ತಿ ನೀರಾಕು ಕೋಬ್ರು ಕೈ ಸುತ್ತ ತಟ್ಟೆ ಬಿಸಿ. ಗ್ಯಾಸ್ ಸ್ಟವ್ ಅಲ್ಲೇ ಇಷ್ಟು ಕಷ್ಟ ಬೀಳ್ತಾ ಇದೀವಿ ಗಾಳಿಗೆ. ಸೌದೆ ತಂದು ಈ ಗಾಳಿ ಬಡ್ತದಲ್ಲಿ ಎಲ್ಲಿಂದ ಹತ್ಸುದು ನಾವು? ಬೆಟ್ಟದ ಮೇಲೆ ಇದೀವಿ ಅಂತಾನೆ ಅನ್ಸ್ತಿಲ್ಲ ತಾನೆ. ಆ ಲೈಟು ಆ ದೂರದಲ್ಲಿ ನೋಡಿದಾಗ ಅನ್ಸ್ತದೆ. ಅಲ್ಲಿ ನೋಡಿ ದೂರದಲ್ಲಿ ಹೆಂಗೈತೆ ಲೈಟ್ಗಳು. ಚಿಕನ್ ಬೇಯ್ತಾ ಇದ್ರೆ ಅದ್ರ ಪಕ್ಕ ಕೂತಿದ್ದೀನಲ್ಲ ಗಮ್ ಅಂತೈತೆ. ಇಲ್ಲಿ ನೋಡಿ ನಾವು ಹಾಕಿರೋ ಮಸಾಲೆ ಒಂದ್ ಸ್ವಲ್ಪ ಹೀಟ್ ಜಾಸ್ತಿ ಆಯ್ತೈತಲ್ಲ, ಅಲ್ಲಿ ಬೇಯ್ತಾ ಇರೋದು ಹೊಗೆ ಬತ್ತಾಯ್ತು ನೋಡಿ. ಕೋಲ್ ಬೆಂದ್ಬಿಡ್ತಾ? ಕೋಲ್ ಸುಡ್ತಾಯ್ತು. ರೊಟೇಟ್ ಮಾಡೋ ಹಿಡ್ಕೊ. ಸುಡ್ತಾ? ನಾನು ಫಸ್ಟ್ ಒಂದ್ಸಲಿ ಆಗದೆ, ನೀನು ಮತ್ತೆ ಹಂಗೆ ಮಾಡ್ಕೊಂಡ. ಏನೇನು ಆಯ್ತಾಯ್ತು? ನಾನು ಕಮ್ಮಿ ಮಾಡೋದು ಜಾಸ್ತಿ ಆಯ್ತೈತೆ ಗೈಸ್. ಇವತ್ತು RCB ಮತ್ತೆ ಹೈದರಾಬಾದ್ ಮ್ಯಾಚ್ ಐತೆ. ಡೆಲ್ಲಿ ಫ್ಯಾನ್ ಇದ್ದಾನೆ. ಹೊಡಿಲ್ಲ, ಅವ್ರು 250 ಹೊಡಿಬೇಕು ಹೈದರಾಬಾದ್ ಅವರು. ನಾವು ಚೇಸ್ ಮಾಡ್ಬೇಕು, ಅದು ಮಜಾ. ನಾವ್ ಹೆಂಗೆ ಅಂದ್ರು ನಾವು ಟೇಬಲ್ ಟಾಪ್ ಕಣೋ, ಯಾರು ನಮ್ಮ ಹತ್ರಕ್ಕೂ ಬರೋಕ್ಕಾಗಲ್ಲ. ತುಂಬಾ ಜಾಸ್ತಿ ರ್ಯಾಪ್ ಮಾಡ್ಬಿಟ್ಟಿದ್ವ ನಾವು. ಅವನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಇಷ್ಟೊತ್ತಿಗೆ ಹಾಗೆ ಹೋಗಿರೋದಲ್ಲ. ನಿನ್ನಿಂದ ಇಷ್ಟೆಲ್ಲ ಆಯ್ತಲ್ಲ. ನೀನೇ ರ್ಯಾಪರ್ ಹಾಕ್ಬಿಟ್ಟು ಇದು ಮಾಡ್ದನು. ಲೋ ಹಿಂಗ್ ಬೇಯಿಸಿದ್ರೆ ಆಗ್ಲೇ 8 ಗಂಟೆಗೆ ನಾವು ಬೇಯಿಸಿ ತಿನ್ಕೊಂಡು ಮಲಿಕೋಬೋದಿತ್ತಲ್ಲ ಕೋಬ್ರ. ನಮ್ಮ ಚಿಕನ್ನು ಬೆಂದಿದೆ ನೋಡಿ. ಉಂಡೆ ಚಿಕನ್ನು ರೆಡಿ ಆಗೈತೆ ತಿನ್ನಕ್ಕೆ. ಸಾಫ್ಟ್ ಆಗಿ ಮಯೋನೀಸ್ ಇರ್ಬೇಕಿತ್ತು. ಕೋಬ್ರ ಲೆಗ್ ಪೀಸ್ನ ಬಾಯಿಗೆ ಹಾಕೊಂಡು ನಾನೊಂದು ಲೆಗ್ ಪೀಸ್ ಎತ್ಕೋತೀನಿ ಗೈಸ್. ಇನ್ನೊಂದು ಚೂರು ಬೇಯಬೇಕಿತ್ತು, ಬಟ್ ಆಲ್ಮೋಸ್ಟ್ ಬೆಂದೈತೆ. ಫುಲ್ಲು ಚಿಕನ್ನ ತಿಂದು ಮುಗಿಸ್ತೀವಿ. ನಮ್ಮ ಟೆಂಟು ಚಿಟ್ಟೆ ಬಂದರೂ ಬರ್ಬೋದು ಚಿಕನ್ ತಿನ್ನೋಕ್ಕೆ. ಸ್ಕಿನ್ ಔಟ್ ಮಾಡಿಸ್ಬಾರ್ದಿತ್ತು, ಇನ್ನೂ ಚೆನ್ನಾಗಿರೋದಲ್ವಾ ಸ್ಕಿನ್ ಜೊತೆ ತಿಂದಿರ. ನೈಟ್ ಟೈಮ್ ಕ್ಯಾಂಪ್ ಮಾಡ್ಕೊಂಡಿರ್ತಾರೋ ಚಿಕನ್ ತಿನ್ನೋ ಮಜಾನೇ ಬೇರೆ. ಕಾಸು ಕೊಟ್ಟು ತಗೋ ತಿನ್ನೋದ್ರಗಿಂತ ಇದೇ ಸಾಕಾಗೈತೆ. ಇನ್ನೇನು ಮುಗಿಸೇ ಬಿಟ್ವಿ ನೋಡಿ ಗೈಸ್. ಮೇಲ್ಗಡೆ ಫುಲ್ಲು ಚಿಕನ್ನ ಖಾಲಿ ಮಾಡಿದ್ದೀವಿ ಗೈಸ್. ಒಂದು ಉಂಡೆ ಕೋಳಿನ ಇಬ್ರಿಗೂ ಬೆಟ್ಟ ಹತ್ಬಿಟ್ಟು ಹೆವಿ ಸುಸ್ತಾಗ್ಬಿಟ್ಟಿತ್ತು. ಮೂಳೆ ಸಮೇತ ಕಡ್ದು ಬಿಸಾಕಿದ್ದಾನೆ ಕೋಬ್ರ ಚಿಕನ್ನ. ಒಂದು ರೌಂಡ್ ಇವಾಗ ಚಿರತೆ ನೋಡ್ಕೊ ಬರೋಣ. ಬೆಳಗ್ಗೆ ಬಂದಿದ್ವಲ್ಲ ಕೊಣ ಆ ಕಡೆ ಸೈಡ್ ಇದು. ಕಪ್ಪೆಗಳೆಲ್ಲ ಸೈಲೆಂಟ್ ಆಗ್ಬಿಟ್ಟ. ಯಾವು ಅಯ್ಯೋ ಎಷ್ಟೊಂದು ಗೈಸ್. ಇಲ್ಲಿ ನೋಡಿ ಎಷ್ಟೈತೆ ಹಾವುಗಳು. ಯಪ್ಪ ಸುಮ್ಮನಿರಲ್ಲ, ಸುಮ್ಮನಿರ ಕೋಬ್ರ. ನಾನು ಕೋಬ್ರ, ಅವು ಕೋಬ್ರ. ಇಲ್ಲಿ ಅಲ್ಲೊಂದು ಹಾವು ನೀರಲ್ಲಿ ಹೋಯ್ತೈತೆ, ತೋರಿಸ್ತೀನಿ. ಬೇರೆ ಹಾವುಗಳು ಅನ್ಸುತ್ತೆ ಎಲ್ಲ. ಇಲ್ಲೊಂದು ಹಾವು ಆಯ್ತಾ? ಹಾ ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಆ ಕಡೆ ಒಂದು ಹಾವು ಆಯ್ತು. ಚಿರತೆ ಹುಡ್ಕೊ ಬಂದ್ರೆ ಹಾವು ಕಾಣಿಸ್ತಾವಲ್ಲ. ಎಗ್ಗಿರ್ಬಿಟ್ಟವು, ಸುಮ್ಮನಿರಪ್ಪ. ಆಮೇಲೆ ಯಾರೇ ಹಾವ ಇದು? ಯಾರೇ ಅವಲ್ಲ. ಹಾ ನೋ ಎಗ್ಗಿ ಅದ್ ನೋಡು ಹೆಂಗ್ ನೋಡ್ತೈತಿ ಎಗ್ರ ತರ. ಕ್ಯಾರೆ ಆಗ್ತಾನೆ ಇದು. ಕಪ್ಪೆ ತಿನ್ಕೋ ಜೀವನ ಮಾಡ್ತಾವೆ ಅನ್ಸುತ್ತೆ. ಅದ್ ನೋಡು ಇನ್ನು ಹೆಂಗ್ ಕೂತೈತೆ ಅದು ಅವಾಗಿಂದ. ಇದು ಎದ್ರಕೊಂಡು ಈ ಕಡೆಗೆ ಬಂದ್ಬಿಡ್ತು. ಯಾವ್ದು ಇದಾ? ನೋಡಿ ಉಸಿರಾಡ್ತಿರೋದು ಹೆಂಗ್ ಕಾಣಿಸ್ತಾ ಇತ್ತು ಒಬ್ರ.
ಓ ಅಲ್ಲಿ ಕಲ್ ಮೇಲೆ ಏನು ಹಾವು ಅಯ್ಯೋ ಅಲ್ಲಿ. ಓ ಇಲ್ಲೆಲ್ಲಾರ ಇದಾವ ನೋಡು ನಮ್ಮ ಅಕ್ಕಪಕ್ಕ ಮೇಲೆ ಕಚ್ಕಿಚ್ಬಿಟ್ಟವು. ಕೆರೆ ಅವನ್ ಕೆರೆ ನಾವು ಕಪ್ಪೆ ಅದು ಹಾವು ಅನ್ಕೋಬಿಟ್ಟೆ ಕಪ್ಪೆ. ಅಲ್ಲಿ ಬಿಡು ಲೈಟ್ ಬಿಡು, ಅಲ್ಲಿ ಕಲ್ ಮೇಲೆ ಒಂದ್ ಕೂತೈತೆ ನೋಡಿ, ಇಲ್ಲಿ ಹೆಂಗ್ ಕೂತೈತೆ ಲೈಟ್ ಬಿಡು ಕೋಬ್ರಾ. ಅಲ್ಲಿ ನೋಡು, ಅಲ್ಲಿ ಮರಿ ನೋಡು. ಲೋ ಇಲ್ಲೇ ಇಲ್ಲೇ ಅದಲ್ಲ ಲೋ, ಎಷ್ಟೊಂದವೆ ಯಪ್ಪ ಇಷ್ಟೊಂದವಲ್ಲ ಹಾವು. ಕಟ್ಟೆ ತುಂಬಾ ಬರೀ ಹಾವೇ ಹಾವು. ಎಲ್ಲ ಇಲ್ಲ. ಅಲ್ಲಿ ಅಲ್ಲಿ ಅದು ಓ ಹುಷಾರು, ಹಿಂದಕ್ಕೆ ರಿವರ್ಸ್ ಬಂದ್ಬಿಟ್ರೆ ಓಡೋಕ್ ಆಗುದಿಲ್ಲ. ನೋವು ಯಾವ್ದೋ ಹಾವು ಕಟ್ಟೆ ಕಣ ಇದಕ್ಕೂ ಕಣ ಬರೀ ಹಾವೇ ಅವಲ್ಲ. ಬಾ ಫಸ್ಟ್ ಆ ಕಡೆ ಹೋಗೋಣ, ಫಸ್ಟ್ ಆ ಕಡೆ ಹೋಗೋಣ ಬಾರಲ್ಲ. ಗೈಸ್ ಅವುಗಳು ಸವಸ ಬೇಡ, ಸುಮ್ನೆ ಯಾಕೆ ಓಡಾಗೋಣ ಬನ್ನಿ. ಬೇಡ ಅವು ನಮ್ ನೋಡಿ ಎದುರ್ತಾವ್, ನಾವ್ ಅವ್ರು ನೋಡಿ ಎದುರ್ತಾವಿ. ಎಲ್ಲ ಮರಿ ಹಾಕ್ಬಿಟ್ಟವೆ ಅನ್ಸುತ್ತೆ. ಇಲ್ಲಿ ನೋಡಿ ಅಲ್ಲೊಂದು, ಆ ಕಡೆ ಸೈಡು ಒಂದ್ 50-60 ಆವವೆ ಇಲ್ಲಿ. ಇನ್ನ ಜಾಸ್ತಿನೇ ಇರ್ತವೆ. ಅಲ್ಲೊಂದ್ ತೇಲ್ಕೊಬತ್ತೈತ್ ನೋಡಲ್ಲಿ, ಕಾಣಿಸ್ತಿರೋದ್ ನಮ್ಗೆ ಇಷ್ಟು. ಎಲ್ಲ ಮರಿ ಆಗ್ಬಿಟ್ಟವ ಅನ್ಸುತ್ತೋ ಕ್ಯಾರೆ ಅವು. ಏನೋ ಗೊತ್ತಿಲ್ದವ್ರು ಬಂದ್ಬಿಟ್ರೆ ಅಷ್ಟೇ ಇಲ್ಲಿಗೆ. ಇಳಿದ್ಬಿಟ್ಟು ಕೈಗೆ ತೊಳ್ಕೊಳ್ಳೋ. ನಾವು ಅಲ್ಲೆಲ್ಲ ತೊಟ್ಟೆ ತೊಳಿತಿದ್ವಲ್ಲಪ್ಪ. ಕ್ಯಾರೆ ಅವೇ ತಾನೇ, ಯಾವ್ದೋ ಗೊತ್ತಿಲ್ಲ ಕಣ. ಮೊಬೈಲ್ ಬಿದ್ರೆ ನಂದು ಎತ್ಕೊಡ್ತೀಯಾ? ವಾ ಮೊಬೈಲ್ ಹೋದ್ರು ಹೋಯ್ತು ಅಂತ ಹೊಟ್ಟೋಗ್ಬೋದು ಅಷ್ಟೇ, ಜೀವ ಇದ್ರೆ ಇನ್ನೊಂದ್ ತಗೋಬೋದು. ನೋಡಿ ಗೈಸ್, ಅದಕ್ಕೆ ಕಷ್ಟ ಈ ತರ ವಿಡಿಯೋಸ್ ಮಾಡ್ಬೇಕಾದ್ರೆ ಅಡ್ವೆಂಚರಸ್ ಆಗಿ. ಕೋಬ್ರಾ ನಮ್ಗೆ ಹಾವು ಬೇಡ, ನಾವು ಹುಡ್ಕೊ ಬಂದಿರೋದು ಚಿರತೆ. ಈ ಗುಹೆಲಿ ಏನಾದ್ರು ಚಿರತೆ ಆಯ್ತಾ ಗೈಸ್? ಈ ತರ ಗುಹೆಗಳೆಲ್ಲ ಚಿರತೆಗಳಿರೋದು. ಈ ತರ ಗುಹೆಗಳು ಒಳಗೇನೆ ಗೈಸ್ ಚಿರತೆ ಇರುತ್ತೆ ಅಂತ ಹೇಳಿದ್ದು ಊರವರು. ಏನೋ ಪ್ರಾಣಿ ಓಡಾಡ್ದಂಗೆ ಆಯ್ತಲ್ವ ಕೋಬ್ರಾ? ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡು, ಫೋನಲ್ಲಿ ಝೂಮ್ ಮಾಡ್ತೀನಿ. ಮೇಕತ್ವ ಬಾ ಕೋಬ್ರಾ. ಇಲ್ಲೇ ಇರು. ಗೋಸ್ಟ್ ಹಂಡ್ ಮಾಡ್ದಂಗ ಅನ್ಸ್ತೈತೆ ನಂಗೆ ಒಳ್ಳೆ ಗೋಸ್ಟ್ ಹಂಡ್ ಮಾಡ್ದಂಗ ಅನ್ಸ್ತೈತೆ ಗೈಸ್. ಚಿರತೆ ಹುಡ್ಕೊ ಬಂದ್ರೆ ಕಪ್ಪೆಗಳು, ಹಾವುಗಳು ಎಲ್ಲಿ ನೋಡಿದ್ರು ಭಯ ಆಯ್ತೈತೆ. ಆ ಕಡೆ ಅಲ್ಲಿ ಬಿಡಕ್ ಹೋಗ್ರ ಲೈಟು ಅಲ್ಲಿಗೆ. ಲೈಟ್ ಬಿಡು, ಲೈಟ್ ಮೇಕಿತ್ತು. ಏಯ್ ಹಂಗಲ್ವ ಬೈಂಡ್ ಮಾಡು. ಅಲ್ವಾ ಅಲ್ಲಿ ಅಲ್ಲಿ ಅದು ಝೂಮ್ ಐತಿಲ್ಲ ಕಣೋ, ಝೂಮ್ ಐತಿಲ್ಲ ಕಣೋ, ಅಲ್ಲಿ ದೂರದಲ್ಲಿ ತಾನೆ ಅಕ್ಕ ಅದು. ಇರೋ ಲೈಟು ಇರೋ ಕೋಬ್ರಾ, ಲೈಟ್ ಆನ್ ಮಾಡೋ. ಬಂದೆ ಇರೋ ಕಡೆ ಹೋಗ್ಬಿಟ್ಟೆ, ಲೈಟ್ ಆಫ್ ಮಾಡ್ಬಿಟ್ಟು. ಇರೋ ಕೋಬ್ರಾ ಹೋಗಲ್ಲ. ಆಯ್ತಿರೋ, ಬಂದೆ ಇರೋ. ನಾನು ಅದ್ ಯಾಕೆ ಹಂಗ್ ಬಿಟ್ಬಿಟ್ಟು ಓಡಾಯ್ತಿದ್ಯಲ್ಲ? ಏನ್ ಮಾಡ್ಬಿಟ್ಟಿ? ಹಾಸ್ಕೊಂಡ್ರೆ ಇಬ್ರಿಗೂ ಆಯ್ತದ ಬೆಡ್ತಾರ. ಹೌದಾ, ಓಪನ್ ಮಾಡೋ ನೋಡು. ಓಪನ್ ಮಾಡಿದ್ರೆ ಇಬ್ರಿಗೂ ಆಯ್ತದೆ. ಇರು, ಈ ತರ ಹಾಸ್ಕೊಂಡ್ರೆ ಫುಲ್ ಬೆಡ್ ಆಯ್ತದ ಇಬ್ರಿಗೂ. ಚಿರತೆ ಬಂದ್ರು ನಾವ್ ಇರೋದು ಗೊತ್ತಾಗಲ್ಲ ಬಿಡ. ಏನೋ ಬೆಳಕೆಲ್ಲ ಆಯ್ತಲ್ಲ ಇಲ್ಲಿ, ಮನೆ ಕಟ್ಕೊಂಡವ್ರಲ್ಲ ಸಣ್ಣದಾಗಿ ಅಂದ್ಬಿಟ್ಟು ಹೊರಟಾಗುತ್ತೆ. ಚೆನ್ನಾಗಿ ಆಯ್ತಲ್ಲ ಹೋಗೋಬ್ರ ಬೆಡ್. ಕ್ಲೋಸ್ ಅಪ್ ಅಲ್ಲಿ ಏನಾದ್ರು ನಾನು ರಾತ್ರಿ ನೋಡ್ಬಿಟ್ರೆ ಭಯ ಆಗ್ಬೋದಾ ಅಂತ. ಮಲ್ಗೋಣ ಕೋಬ್ರಾ. ಗೈಸ್ ನಾವಿವಾಗ ಇಬ್ರು ಕೂಡ ಮಲ್ಕೋತೀವಿ, ಲೇಟ್ ಆಗೈತೆ, ಹೆವಿ ಗಾಳಿ ಬರ್ತಾ ಐತೆ ಗೈಸ್. ಇವಾಗ ಎಚ್ಚರ ಆಯ್ತು ನನಗೆ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ. ಕೋಬ್ರಾ ನೋಡಿ ಮಲ್ಕೊಬಿಟ್ಟು ಜ್ಞಾನನೇ ಇಲ್ಲ ಅವನಿಗೆ. ಹೆವಿ ಗಾಳಿ ಬರ್ತಾ ಐತೆ, ಹೊರಗಡೆ ಏನೋ ಸೌಂಡ್ ಕೇಳಿಸ್ತೈತಿರಿ, ನೋಡೋಣ ಏನೈತೆ ಅಂತ. ಹೆವಿ ಗಾಳಿ ಬಿಡುತ್ತೆ ಸೌಂಡ್, ನಿದ್ದೆ ಗೊತ್ತಿಲ್ಲ ನನಗೆ, ಎಚ್ಚರ ಆಗ್ತೈತೆ ಗೈಸ್. ನನಗೂ ನಿದ್ದೆ ಗೊತ್ತಾಯ್ತು ಇವಾಗ. ಬೆಳಗ್ಗೆ ಆನ್ ಮಾಡ್ತೀನಿ ಕ್ಯಾಮ್ರಾನ. ಗುಡ್ ನೈಟ್ ಗೈಸ್. ಫೈನಲಿ ಬೆಳಗ್ಗೆ ಆಗೈತೆ, ನಮಗೆ ಒಂದು ರೇಂಜ್ಗೆ ನಿದ್ದೆ ಆಯಿತು. 6:45 ಗೈಸ್. ನಾವಿವಾಗ ಟೆಂಟ್ ಎಲ್ಲ ಕಳ್ಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ಸಖತ್ ಅಡ್ವೆಂಚರಸ್ ಇತ್ತು ಗೈಸ್ ಈ ವಿಡಿಯೋ, ನಮಗಂತೂ ಹೆವಿ ಖುಷಿ ಆಯಿತು. ನಿಮಗೂ ಈ ಕ್ಯಾಂಪಿಂಗ್ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಭಾನುವಾರ 11:11ಕ್ಕೆ ಬರ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ.